ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 23 ದೇವಹೂತಿಯ ಪ್ರಲಾಪ. ಇದರಿಂದ ಇವತ್ತು 5 ಶ್ಲೋಕಗಳನ್ನ ತಿಳ್ಕೊಳ್ಳೋಣ. ಶ್ಲೋಕ 27. ತಾಂ ದೃಷ್ಟ್ವಾ ಸಹತೋತ್ಥಾಯ ಪ್ರೋಚು ಪ್ರಾಂಜಲಯ ಸ್ತ್ರಿಯಃ ವಯಂ ಕರ್ಮ ಕರೀಸ್ತುಭ್ಯಂ ಶಾಧಿನ ಕರವಾಮ ಕಿಂ. ಅನುವಾದ: ಅವಳನ್ನು ನೋಡಿದ ಕೂಡಲೇ ಆ ಕನ್ಯೆಯರು ತಕ್ಷಣವೇ ಮೇಲೆದ್ದು ಕೈಜೋಡಿಸಿ ಹೇಳಿದರು, ನಾವು ನಿನ್ನ ದಾಸಿಯರು, ನಾವು ನಿನಗಾಗಿ ಏನು ಮಾಡಬೇಕು ಎಂಬುದನ್ನು ತಿಳಿಸು. ಶ್ಲೋಕ 28. ಸ್ನಾನೇನ ತಾಂ ಮಹಾರ್ಹೇಣ ಸ್ನಾಪಯಿತ್ವಾ ಮನಸ್ವಿನೀಂ ದುಕೂಲೆ ನಿರ್ಮಲೆ ನೂತ್ನೆ ದದುರಸ್ಯೈಚ ಮಾನದಾಹ. ಅನುವಾದ: ಆ ಕನ್ಯೆಯರು ದೇವಹೂತಿಯನ್ನು ತುಂಬಾ ಗೌರವದಿಂದ ಕಾಣುತ್ತಾ ಆಕೆಯನ್ನು ಮುಂದೆ ಕರೆತಂದರು. ಅಮೂಲ್ಯವಾದ ತೈಲ ಮತ್ತು ಲೇಪನಗಳನ್ನು ಬಳಸಿ ಆಕೆಗೆ ಸ್ನಾನ ಮಾಡಿಸಿದ ನಂತರ ಅವರು ಅವಳಿಗೆ ಸೊಗಸಾದ ನವೀನವಾದ ಮತ್ತು ನಿರ್ಮಲವಾದ ವಸ್ತ್ರಗಳನ್ನು ಉಡುವುದಕ್ಕೆ ನೀಡಿದರು. ಶ್ಲೋಕ 29. ಭೂಷಣಾನಿ ಪರಾರ್ಧಾನಿ ವರೀಯಾಂಸಿ ದ್ಯುಮಂತಿ ಚ ಅನ್ನಂ ಸರ್ವಗುಣೋಪೇತಂ ಪಾನಂ ಚೈವಾಮೃತಾಸವಂ. ಅನುವಾದ: ಆಮೇಲೆ ಅವರು ಪ್ರಜ್ವಲಿಸುವಂತಹ ಉತ್ಕೃಷ್ಟವಾದ ಮತ್ತು ಅಮೂಲ್ಯವಾದ ರತ್ನಾಭರಣಗಳಿಂದ ಆಕೆಯನ್ನು ಶೃಂಗರಿಸಿದರು. ಅನಂತರ ಅವರು ಆಕೆಗೆ ಸರ್ವಗುಣ ಸಂಪನ್ನವಾದ ಆಹಾರವನ್ನು, ಆಸವಂ ಎಂಬ ಮತ್ತೇರಿಸುವ ಸಿಹಿಯಾದ ಪೇಯವನ್ನೂ ನೀಡಿದರು. ಶ್ಲೋಕ 30. ಅಥಾದರ್ಶೆ ಸ್ವಮಾತ್ಮಾನಂ ಸೃಗ್ವಿಣಂ ವಿರಜಾಂಬರಂ ವಿರಜಂ ಕೃತಸ್ವಸ್ತ್ಯಯನಂ ಕನ್ಯಾಭಿರ್ಬಹುಮಾನಿತಂ. ಅನುವಾದ: ಅನಂತರ ದರ್ಪಣವೊಂದರಲ್ಲಿ ಆಕೆ ತನ್ನದೇ ಪ್ರತಿಬಿಂಬವನ್ನು ನೋಡಿಕೊಂಡಳು. ಅವಳ ದೇಹವು ಸಂಪೂರ್ಣವಾಗಿ ಮಾಲಿನ್ಯ ಮುಕ್ತವಾಗಿತ್ತು. ಪುಷ್ಪಹಾರದಿಂದ ಅವಳು ಶೋಭಿತಳಾಗಿದ್ದಳು. ನಿರ್ಮಲವಾದ ವಸ್ತ್ರಗಳನ್ನು ಧರಿಸಿದವಳಾಗಿ, ಮಂಗಳಕರವಾದ ತಿಲಕ ಚಿಹ್ನೆಗಳಿಂದ ಅಲಂಕೃತಳಾಗಿ, ದಾಸಿಯರಿಂದ ತುಂಬಾ ಗೌರವಪೂರ್ವಕವಾಗಿ ಅವಳು ಸೇವಿತಳಾದಳು. ಶ್ಲೋಕ 31. ಸ್ನಾತಂ ಕೃತಶಿರಸ್ನಾನಂ ಸರ್ವಾಭರಣ ಭೂಷಿತಂ ನಿಷ್ಕಗ್ರೀವಂ ವಲಯಿನಂ ಕೂಜತ್ಕಾಂಚನ ನೂಪುರಂ. ಅನುವಾದ: ತಲೆಯನ್ನು ಒಳಗೊಂಡಂತೆ ಆಕೆಯ ಇಡೀ ದೇಹಕ್ಕೆ ಸ್ನಾನ ಮಾಡಿಸಿ ಆಭರಣಗಳಿಂದ ಅವಳನ್ನು ಸಂಪೂರ್ಣವಾಗಿ ಅಲಂಕರಿಸಲಾಗಿತ್ತು. ಪದಕವುಳ್ಳ ವಿಶೇಷವಾದ ಆಹಾರವನ್ನು ಅವಳು ಧರಿಸಿದ್ದಳು. ಅವಳ ಕೈಯಲ್ಲಿ ಕಡಗಗಳಿದ್ದವು, ಕಾಲುಗಳಲ್ಲಿ ಕಿಣಿಕಿಣಿಸುವ ಸುವರ್ಣ ನೂಪುರಗಳಿದ್ದವು. ಇವು ಶ್ಲೋಕಗಳು ಮತ್ತೆ ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಅಂತ ಒಂದು ವೈಭವದಿಂದ ಕೂಡಿರುವಂತ ಆ ವಿರಾಟ್ ಸ್ವರೂಪದ ಅರಮನೆಯನ್ನ ದೇವಹೂತಿ ನೋಡಿ ಹೆದರುಕೊಂಡಿದ್ದಾಳೆ ಅವಳು ಅನ್ನೋದನ್ನ ನೋಡಿ, ಅಂದ್ರೆ ಅವಳಿಗೆ ಅಸಂತುಷ್ಟ ಭಾವನೆ ಇರೋದನ್ನ ನೋಡಿ ಕರ್ದಮ ಮುನಿಗಳು ಅವಳ ಮನಸ್ಸಿನ ಭಾವನೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವಂಥವ್ರು. ಯಾಕೆಂದ್ರೆ ಅವರು ಯಾರ ಹೃದಯವನ್ನ ಬೇಕಾದ್ರೂ ಅರ್ಥ ಮಾಡ್ಕೊಳ್ಳುವಂತ ಒಂದು ಸಾಮರ್ಥ್ಯ ಅವ್ರಿಗಿತ್ತು. ಸೊ ಅದಕ್ಕೆ ಅವ್ರ ಹೆಂಡತಿಯನ್ನ ಕರೆದು ಬಿಟ್ಟು ಹೇಳ್ತಾರೆ, ನೀನು ಹೆದರ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದೀಯಾ, ನೀನೇನ್ ಮಾಡು, ಮೊದಲು ಭಗವಂತ ವಿಷ್ಣುನೇ ಸೃಷ್ಟಿ ಮಾಡಿರುವಂತಹ ಮತ್ತೆ ಮಾನವ ಜೀವಿಗಳ ಎಲ್ಲಾ ಬಯಕೆಗಳನ್ನ ಈಡೇರಿಸುವಂತ ಈ ಬಿಂದು ಸರೋವರದಲ್ಲಿ ಮೊದಲು ನೀನು ಸ್ನಾನ ಮಾಡು, ಆಮೇಲೆ ಈ ವಿಮಾನವನ್ನ ಏರು ಅಂತ ಹೇಳ್ತಾರೆ. ದೇವಹೂತಿ ಏನ್ ಮಾಡ್ತಾಳೆ, ತನ್ನ ಗಂಡ ಏನ್ ಹೇಳ್ತಾನೋ ಅದೇ ರೀತಿ ಒಪ್ಕೊಂಡು, ಮಲಿನ ವಸ್ತ್ರಗಳಿರುತ್ತೆ ಮತ್ತೆ ಜಟೆಯಿಂದ ಕೂಡಿರುತ್ತೆ ಅವಳ ಕೂದಲುಗಳು, ಅದರಿಂದ ಅವಳು ಅಷ್ಟೊಂದೇನು ಆಕರ್ಷಣೆಯಾಗಿ ಕಾಣಿಸ್ತಾ ಇರ್ಲಿಲ್ಲ. ಅವಳ ದೇಹದ ಮೇಲೆಲ್ಲ ಕೊಳೆ ತುಂಬಿ ಒಂದು ಪದರದ ತರ ಮೆತ್ಕೊಂಡ್ಬಿಟ್ಟಿರುತ್ತೆ. ಅವಳೇನ್ ಮಾಡ್ತಾಳೆ, ಸರಸ್ವತಿಯ ಪವಿತ್ರ ಜಲವನ್ನ ಹೊಂದಿದ್ದಂತಹ ಆ ಒಂದು ಸರೋವರದಲ್ಲಿ ಅವಳು ಧುಮುಕ್ತಾಳೆ. ಆ ಸರೋವರದಲ್ಲಿ ಧುಮುಕಿದ ತಕ್ಷಣ ಅದರಲ್ಲಿ ಒಂದು ಭವನ ಇರುತ್ತೆ. ಅಲ್ಲಿ ಕಿಶೋರ ವಯಸ್ಸಿನ ಮತ್ತೆ ಸುಗಂಧಭರಿತವಾಗಿರುವಂತ ವಾಸನೆ ಇರುವಂತಹ 1,000 ಕನ್ಯೆಯರನ್ನ ಅವಳು ನೋಡ್ತಾಳೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಅವಳನ್ನ ನೋಡಿದ ತಕ್ಷಣ ಆ ಕನ್ಯೆಯರು ಮೇಲೆದ್ದು ಬಂದು ಕೈ ಜೋಡಿಸಿ ಹೇಳ್ತಾರೆ. ಅಂದ್ರೆ ಅವ್ರ ಪಾಡ್ಗವ್ರಿದ್ರು, ಇವಳನ್ನ ನೋಡಿದ ತಕ್ಷಣ ಅವ್ರು ಎದ್ದು ಬಂದು ಕೈ ಜೋಡಿಸಿ ಹೇಳ್ತಾರೆ, ನಾವು ನಿನ್ನ ದಾಸಿಯರು, ನಾವು ನಿನಗೇನು ಮಾಡಬೇಕು ಅನ್ನೋದನ್ನ ಹೇಳಿ ಅಂತ ಅಂದ್ಬಿಟ್ಟು ಕೇಳ್ತಾರ ಅವರು. ಭಾವಾರ್ಥದಲ್ಲಿ ಗುರುಗಳು ಹೇಳ್ತಾರೆ, ದೇವಹೂತಿಯು ಆ ಬೃಹತ್ ಅರಮನೆಯಲ್ಲಿ ತನ್ನ ಮಲಿನ ವಸ್ತ್ರಗಳೊಂದಿಗೆ ತಾನು ಏನು ಮಾಡಬೇಕು ಎಂದು ಯೋಚಿಸುತ್ತಿರುವಾಗ ಇದ್ದಕ್ಕಿದ್ದಂತೆ ಕರ್ದಮ ಮುನಿಗಳ ಯೌಗಿಕ ಶಕ್ತಿಯಿಂದ ಅವಳ ಸೇವೆಗಾಗಿ 1,000 ಜನ ದಾಸಿಯರು ಸಿದ್ಧರಾಗಿದ್ದರು.
ಅವರು ಜಲಗರ್ಭದಲ್ಲಿಯೇ ದೇವಹೂತಿಯ ಮುಂದೆ ಕಾಣಿಸಿಕೊಂಡು ತಮ್ಮನ್ನು ಆಕೆಯ ದಾಸಿಯರೆಂದು ಹೇಳುತ್ತಾ ಆಕೆಯ ಆಜ್ಞೆಗಾಗಿ ಕಾಯುತ್ತಿದ್ದರು. ಇಲ್ಲೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ದೇವಹೂತಿ ಆ ಬೃಹದರಮನೆಯಲ್ಲಿ ತನ್ನ ಒಂದು ಗಲೀಜಾಗಿರುವಂತ ವಸ್ತ್ರಗಳನ್ನು ಹಾಕೊಂಡಿರ್ತಾಳೆ. ಅವಳಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಈಗ ಸರೋವರದಲ್ಲಿ ಮುಳುಗಿದಾಳಲ್ವಾ, ಅಲ್ಲಿ ಯೋಚನೆ ಮಾಡ್ತಾ ಇದ್ದಂಗೆನೆ ಆ ಕರ್ದಮ ಮುನಿಗಳ ಯೋಗ ಶಕ್ತಿಯಿಂದ ಏನಾಯ್ತು, ಸಾವಿರಾರು ದಾಸಿಯರು ಸಿದ್ಧರಾದ್ರು ಅವಳು ಸೇವೆ ಮಾಡೋದಕ್ಕೋಸ್ಕರ. ಆ ಜಲಗರ್ಭದಲ್ಲೇ ದೇವಹೂತಿಯ ಮುಂದೆ ಆ ದಾಸಿಯರೆಲ್ಲ ಕಾಣಿಸ್ಕೊಂಡು, ನಾವ್ ಏನ್ ಮಾಡ್ಬೇಕು ಹೇಳಿ, ನಿಮ್ಮ ಆಜ್ಞೆಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆ ಕನ್ಯೆಯರು ದೇವಹೂತಿಯನ್ನ ತುಂಬಾ ಗೌರವದಿಂದ ನೋಡ್ತಾ ಅವಳಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾ ಇರ್ತಾರೆ. ಆಕೆಯನ್ನ ಅಲ್ಲಿಂದ ಕರ್ಕೊಂಡು ಮುಂದಕ್ಕೆ ಬರ್ತಾರೆ. ಅಲ್ಲಿ ಏನ್ ಮಾಡ್ತಾರೆ, ಅವಳ ಮೈಗೆಲ್ಲ ಆಯಿಲ್ ಮಸಾಜ್ ಅಂತ ಹೇಳ್ತೀವಲ್ವಾ, ಆ ರೀತಿ ತೈಲ ಮತ್ತೆ ಲೇಪಗಳನ್ನ ಬಳಸಿ ಅವಳಿಗೆ ಸ್ನಾನವನ್ನ ಮಾಡಿಸ್ತಾರೆ. ಅದಾದ್ಮೇಲೆ ಸೊಗಸಾಗಿರುವಂತ ಹೊಸ ಮತ್ತೆ ನಿರ್ಮಲವಾಗಿರುವಂತ ವಸ್ತ್ರಗಳನ್ನ ಉಡೋದಕ್ಕೆ ಅಂತ ಅವಳಿಗೆ ಕೊಡ್ತಾರೆ. ಆಮೇಲೆ ಅವರು ಏನ್ ಮಾಡ್ತಾರೆ, ಪ್ರಜ್ವಲಿಸ್ತಾ ಇರುವಂತ ಉತ್ಕೃಷ್ಟವಾಗಿರುವಂತ ಅಮೂಲ್ಯವಾಗಿರ್ಬೇಕು, ಅದು ಡೂಪ್ಲಿಕೇಟ್ ಅಲ್ಲ, ಅಂಥ ಒರಿಜಿನಲ್ ಆಗಿರುವಂತ ರತ್ನಾಭರಣಗಳಿಂದ ಅವಳನ್ನ ಶೃಂಗಾರ ಮಾಡ್ತಾರೆ. ಆಮೇಲೆ ಅವರು ಅವಳಿಗೆ ಸರ್ವಗುಣ ಸಂಪನ್ನವಾದ, ಯಾಕಂದ್ರೆ ಅವಳು ತುಂಬಾ ವೀಕ್ ಆಗ್ಬಿಟ್ಟಿರ್ತಾಳಲ್ವಾ, ಇವಾಗ ಶಕ್ತಿ ಬರ್ಬೇಕು ಅವಳಿಗೆ, ಆ ರೀತಿಯ ಆಹಾರವನ್ನ, ಆಸವಂ ಅಂದ್ರೆ ಅವಳಿಗೆ ಸ್ವಲ್ಪ ಮತ್ತು ಏರಿಸುವಂತಹ ಸಿಹಿಯಾದ ಒಂದು ಪೇಯವನ್ನು ಕೂಡ ಕೊಡ್ತಾರೆ. ಕುಡಿಯೋದಕ್ಕೆ ಏನೋ ಒಂದು ಕೊಡ್ತಾರೆ, ಅದರಿಂದ ಅವಳಿಗೆ ಸ್ವಲ್ಪ ಮತ್ತಿರಬೇಕು, ಆ ರೀತಿಯ ಏನೋ ಒಂದು ಸಿಹಿ ಪದಾರ್ಥವನ್ನ ಅವಳಿಗೆ ಕೊಡ್ತಾರೆ. ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಇದ್ರ ಬಗ್ಗೆ ಅಂತ ತಿಳ್ಕೊಳ್ಳೋಣ. ಆಸವಂ ಎಂಬುದು ಆಯುರ್ವೇದದ ಒಂದು ಔಷಧಿ ತಯಾರಿಕೆ, ಅದು ಮದ್ಯವಲ್ಲ. ಅದನ್ನು ವಿಶೇಷವಾಗಿ ಔಷಧಿ ಸಾಮಗ್ರಿಗಳಿಂದ ತಯಾರಿಸಲಾಗುತ್ತದೆ. ಜೈವಿಕ ಕ್ರಿಯೆಯನ್ನು ವೃದ್ಧಿಪಡಿಸಲು, ದೇಹವನ್ನು ಆರೋಗ್ಯ ಸ್ಥಿತಿಯಲ್ಲಿಡಲು ಇದನ್ನು ಬಳಸಲಾಗುತ್ತದೆ. ಇಲ್ಲಿ ಆಸವಂ ಅನ್ನುವಂತ ಪದವನ್ನ ಉಪಯೋಗ ಮಾಡಿದಾರಲ್ಲ, ಅಂದ್ರೆ ಮಾದಕವಾಗಿರುವಂಥದ್ದು ಅಂತ. ಇದು ಮದ್ಯ ಅಲ್ಲ. ಮಾದಕ ಅಂದಿದ ತಕ್ಷಣ ನಾವು ಮದ್ಯ ಅನ್ಕೋಬಾರ್ದು. ಇದು ಆಯುರ್ವೇದದ ಒಂದು ಔಷಧಿ ತಯಾರಿಕೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ವಿಶೇಷವಾದಂತ ಔಷಧಿ ಸಾಮಗ್ರಿಗಳಿಂದ ತಯಾರು ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ಜೈವಿಕ ಕ್ರಿಯೆಯನ್ನ ವೃದ್ಧಿಪಡಿಸೋದಕ್ಕೆ, ತಮ್ಮ ದೇಹದ ಆರೋಗ್ಯವನ್ನ ಸರಿಯಾಗಿಡೋದಕ್ಕೆ ಇದನ್ನ ಬಳಸ್ತಾರೆ ಅಂತನ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ಅವಳಿಗೆ ರೆಡಿ ಮಾಡಿದ್ದಾರೆ, ಎಲ್ಲ ಅಲಂಕಾರಗಳನ್ನ ಮಾಡಿದ್ದಾರೆ, ಮತ್ತೆ ಈಗ ಊಟನೂ ಕೊಟ್ಟು ಒಂದು ಪೇಯವನ್ನು ಕೊಟ್ಟಿದ್ದಾರೆ. ಆಮೇಲೆ ಒಂದು ಕನ್ನಡಿಯಲ್ಲಿ ಅವಳು ತನ್ನದೇ ಪ್ರತಿಬಿಂಬವನ್ನ ನೋಡ್ಕೊಳ್ತಾಳೆ. ಅವಳ ದೇಹವೆಲ್ಲ ಸಂಪೂರ್ಣವಾಗಿ ಮಾಲಿನ್ಯದಿಂದ ಮುಕ್ತವಾಗಿತ್ತು, ಮತ್ತೆ ಪುಷ್ಪಹಾರಗಳಿಂದ ಅವಳು ಶೋಭಿತಲಾಗಿದ್ಲು. ಅಂದ್ರೆ ಈಗ ಅವಳು ನಿರ್ಮಲವಾಗಿರುವಂತ ವಸ್ತ್ರಗಳನ್ನ ಧರಿಸಿದಾಳೆ, ಮಂಗಳಕರವಾದಂತ ತಿಲಕವನ್ನ ಹಚ್ಕೊಂಡಿದ್ದಾಳೆ. ಅವಳು ಆ ದಾಸಿಯರಿಂದ ತುಂಬಾ ಗೌರವದಿಂದ ಅವಳು ಸೇವೆ ಮಾಡ್ತಾರ ಅವರೆಲ್ಲರೂ ಕೂಡ. ಆಮೇಲೆ ಅವಳ ತಲೆಯನ್ನು ಕೂಡ ತುಂಬಾ ಚೆನ್ನಾಗಿ ಬಾಚಿ, ಅವಳ ಇಡೀ ದೇಹಕ್ಕೆ ಸ್ನಾನ ಮಾಡಿಸಿ ಆಭರಣಗಳಿಂದ ಅವಳಿಗೆ ಅಲಂಕಾರವನ್ನ ಮಾಡಿರ್ತಾರೆ. ಆಮೇಲೆ ಪದಕ ಇರುವಂತ ವಿಶೇಷವಾದ ಆಹಾರವನ್ನು ಕೂಡ ಅವಳು ಧರಿಸ್ಕೊಂಡಿರ್ತಾಳೆ. ಅವಳ ಕೈಯಲ್ಲಿ ಖಡ್ಗಗಳಿರುತ್ತೆ, ಕಾಲುಗಳಲ್ಲಿ ಕಿಣಿಕಿಣಿ ಅಂತ ಸೌಂಡ್ ಮಾಡುವಂತಹ ಗೆಜ್ಜೆಗಳಿರುತ್ತೆ. ಭಾವಾರ್ಥದಲ್ಲಿ ಗುರುಗಳು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಕೃತಶಿರಸ್ನಾನಂ ಎಂಬ ಮಾತುಗಳಿವೆ. ಸ್ಮೃತಿ ಶಾಸ್ತ್ರದ ನಿರ್ದೇಶನದ ಪ್ರಕಾರ ದೈನಿಕ ಕರ್ತವ್ಯಗಳಲ್ಲಿ ಸ್ತ್ರೀಯರಿಗೆ ಕೊರಳವರೆಗೆ ಮಾತ್ರ ಸ್ನಾನ ಮಾಡಲು ಅನುಮತಿ ನೀಡಲಾಗಿದೆ. ತಲೆಯ ಮೇಲಿನ ಕೂದಲನ್ನು ದಿನವೂ ತೊಳೆಯಬೇಕಾಗಿಲ್ಲ, ಏಕೆಂದರೆ ಒದ್ದೆಯಾದ ಕೂದಲಿನ ಸಮೂಹ ಶೀತಕ್ಕೆ ಕಾರಣವಾಗಬಹುದು. ಆದುದರಿಂದಲೇ ಕೊರಳವರೆಗೆ ಸ್ನಾನ ಮಾಡಲು ಸ್ತ್ರೀಯರಿಗೆ ಸಾಮಾನ್ಯವಾಗಿ ವಿಧಿಸಲಾಗಿದೆ. ಅವರು ಸಂಪೂರ್ಣ ಸ್ನಾನವನ್ನು ಕೆಲವು ಸಂದರ್ಭಗಳಲ್ಲಿ ಮಾತ್ರ ಮಾಡುತ್ತಾರೆ. ಪ್ರಸ್ತುತ ಸಂದರ್ಭದಲ್ಲಿ ದೇವಹೂತಿಯು ಸಂಪೂರ್ಣ ಸ್ನಾನವನ್ನು ಮಾಡಿ ತನ್ನ ಕೂದಲುಗಳನ್ನು ಚೆನ್ನಾಗಿ ಶುಭ್ರಗೊಳಿಸಿಕೊಂಡಳು. ಸ್ತ್ರೀಯು ಸಾಮಾನ್ಯ ಸ್ನಾನವನ್ನು ಮಾಡಿದಾಗ ಅದನ್ನು ಮಲಸ್ನಾನ ಎಂದು ಕರೆಯಲಾಗುತ್ತದೆ. ತಲೆಯನ್ನು ಒಳಗೊಂಡಂತೆ ಅವಳು ಪೂರ್ಣ ಸ್ನಾನ ಮಾಡಿದಾಗ ಅದನ್ನು ಶಿರಸ್ನಾನ ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ಅವಳಿಗೆ ಲೇಪನ ಮಾಡಿಕೊಳ್ಳಲು ಸಾಕಷ್ಟು ತೈಲ ಬೇಕಾಗುತ್ತದೆ. ಸ್ಮೃತಿ ಶಾಸ್ತ್ರದ ವ್ಯಾಖ್ಯಾನಕಾರರು ಹೀಗೆ ನಿರ್ದೇಶನ ನೀಡಿದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಕೃತಶಿರಸ್ನಾನ ಅನ್ನುವಂತ ಮಾತಿದೆ, ಇಲ್ಲಿ ಉಪಯೋಗವನ್ನ ಮಾಡಿದ್ದಾರೆ. ಏನು ಅಂತಂದ್ರೆ, ಸ್ಮೃತಿ ಶಾಸ್ತ್ರದ ನಿರ್ದೇಶನದ ಪ್ರಕಾರ ಪ್ರತಿನಿತ್ಯ ಸ್ತ್ರೀಯರು
ತಲೆಗೆ ಸ್ನಾನ ಮಾಡಬೇಕು ಅನ್ನುವಂಥ ಒಂದು ಅನುಮತಿಯನ್ನು ಕೊಟ್ಟಿಲ್ಲ. ಕೊರಳವರೆಗೆ, ಕತ್ತಿನವರೆಗೆ ಮಾತ್ರ ಸ್ನಾನ ಮಾಡಬೇಕು. ಡೈಲಿ ಏನು ತಲೆಗೆ ಸ್ನಾನ ಮಾಡ್ಕೋಬೇಕಾಗಿಲ್ಲ. ಯಾಕಂದರೆ ಒದ್ದೆ ಆದಂಥ ಕೂದಲಿನಿಂದ, ಯಾಕಂದರೆ ಉದ್ದುದ್ದ ಇರುತ್ತಲ್ವ ಕೂದಲು, ಅದರಿಂದ ಶೀತ ಆಗ್ಬೋದು ಅಂತ. ಆದರೆ ಗಂಡಸರು ಪ್ರತಿನಿತ್ಯ ತಲೆಗೆ ಸ್ನಾನ ಮಾಡಬೇಕು ಅಂತಿದೆ. ಹೆಂಗಸರಿಗೆ ಮಾತ್ರ ಆ ರೀತಿ ಹೇಳಿಲ್ಲ. ಅದಕ್ಕೋಸ್ಕರ ಅವಳು ಕತ್ತಿನವರೆಗೆ ಮಾತ್ರ ಸಾಮಾನ್ಯವಾಗಿ ಸ್ನಾನ ಮಾಡ್ತಾಳೆ. ಅವರು ಪೂರ್ಣ ಸ್ನಾನವನ್ನ, ಅಂದರೆ ತಲೆ ಮೇಲಿಂದ ಸ್ನಾನ ಮಾಡೋದು ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ. ಇಲ್ಲಿ ಈಗ ದೇವಹೂತಿ ಸಂಪೂರ್ಣ ಸ್ನಾನವನ್ನ ಮಾಡಿ ಕೂದಲನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡಿರ್ತಾಳೆ. ಯಾಕಂದ್ರೆ ಜಟೆ ಕಟ್ಬಿಟ್ಟಿರುತ್ತಲ್ವಾ, ಅದಕ್ಕೋಸ್ಕರ. ಈಗ ಡೈಲಿ ಸ್ನಾನ ಮಾಡ್ತೀವಲ್ವಾ ಸ್ತ್ರೀಯರು, ಅದನ್ನ ಮಲಸ್ನಾನ ಅಂತ ಕರೀತಾರೆ. ಅಂದ್ರೆ ಕೊರಳಿನವರೆಗೂ ಮಾಡ್ತೀವಲ್ವಾ, ಅದನ್ನ ಮಲಸ್ನಾನ ಅಂತ ಕರೀತಾರೆ. ತಲೆಯಿಂದ ಸ್ನಾನ ಮಾಡೋದನ್ನ ಶಿರಸ್ನಾನ ಅಂತ ಕರೀತಾರೆ. ಈಗ ಶಿರಸ್ನಾನ ಮಾಡಬೇಕಾದ್ರೆ ಅವಳಿಗೆ ಲೇಪನ ಮಾಡ್ಕೊಳ್ಳೋದಕ್ಕೆ ಬೇಕಾದಷ್ಟು ತೈಲವೂ ಕೂಡ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಸ್ಮೃತಿಗಳಲ್ಲಿ ವ್ಯಾಖ್ಯಾನಕಾರರು ಈ ರೀತಿ ನಿರ್ದೇಶನವನ್ನ ಕೊಟ್ಟಿದ್ದಾರೆ. ಸೊ ಗುರುಗಳು ಹೇಳೋದ್ರಿಂದ ನಾವು ಇಲ್ಲಿ ಅರ್ಥ ಮಾಡ್ಕೊಂಡಾಗ ಶಾಸ್ತ್ರಗಳಲ್ಲಿ ಏನ್ ಹೇಳಿದ್ದಾರೆ ಅನ್ನೋದು ನಮ್ಗೊಂದಷ್ಟು ವಿಷಯ ಗೊತ್ತಾಗುತ್ತೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.